ನಮಸ್ತೆ ವೀಕ್ಷಕರೇ, ಮಾರ್ಗದರ್ಶಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಮಧುಕಾಂತಿ. ವೀಕ್ಷಕರೇ, ವಿದ್ಯಾರ್ಥಿ ಜೀವನದಲ್ಲಿ ಮಾರ್ಗದರ್ಶನ ಕೊಡೋರು ಹಾಗೆ ಮಾರ್ಗದರ್ಶನ ತಗೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಮ್ಮ ಮಾರ್ಗದರ್ಶಿ ಕಾರ್ಯಕ್ರಮದಲ್ಲಿ ಪ್ರತಿದಿನ ಶಿಕ್ಷಣ ಕ್ಷೇತ್ರದ ತಜ್ಞರಿರ್ತಾರೆ. ನಿಮ್ಗೆ ಏನೇ ಮಾಹಿತಿ ಬೇಕಿದ್ರು, ಏನೇ ಡೌಟ್ಸ್ ಇದ್ರು, ಯಾವುದೇ ಕೋರ್ಸ್ ಬಗ್ಗೆ ಆಗಿರ್ಬೋದು ಅಥವಾ ನಿಮ್ಮ ಕಾಲೇಜ್ ಲೈಫ್ ಅಲ್ಲಿ ಯಾವ ರೀತಿಯಾಗಿ ನೀವು ಇರಬೇಕು ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಸಂಪೂರ್ಣ ಮಾಹಿತಿನ ಕೊಡ್ತಾರೆ. ನಿಮಗೂ ಸಹ ಏನಾದ್ರು ಡೌಟ್ಸ್ ಇದ್ರೆ ನೀವು ಕಾರ್ಯಕ್ರಮಕ್ಕೆ ಕರೆ ಮಾಡಿ ಕ್ಲಾರಿಫೈ ಮಾಡ್ಕೋಬಹುದು. ಹಾಗೆ ಇವತ್ತು ನಮ್ಮ ಜೊತೆಗೆ ವಿಶೇಷವಾಗಿ ಇಬ್ರು ಅತಿಥಿಗಳಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಕೊಳ್ಳೋಣ. ಮೊದಲಿಗೆ ಡಾಕ್ಟರ್ ಅರುಣ್ ಮುಧೋಳ್ ಸರ್, ಎಕ್ಸಿಕ್ಯೂಟಿವ್ ಡೈರೆಕ್ಟರ್, ಡಾನ್ ಬಾಸ್ಕೋ ಸ್ಕೂಲ್ ಆಫ್ ಮ್ಯಾನೇಜ್ಮೆಂಟ್. ಸರ್, ವೆಲ್ಕಮ್ ಟು ದ ಶೋ. ಹಾಗೆ ಡಾಕ್ಟರ್ ಸಂತೋಷ್ ಕುಮಾರ್ ಸರ್, ಪ್ರಿನ್ಸಿಪಲ್, ಈಸ್ಟ್ ವೆಸ್ಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅರುಣ್ ಮುಧೋಳ್ ಸರ್, ಫಸ್ಟ್ ನಿಮ್ಮನ್ನ ಕೇಳ್ಬಿಡ್ತೀನಿ. ಮ್ಯಾನೇಜ್ಮೆಂಟ್ ಕೋರ್ಸಸ್ ಬಗ್ಗೆ ತುಂಬಾ ಸ್ಟೂಡೆಂಟ್ಸ್ಗೆ ಡೌಟ್ಸ್ ಇರುತ್ತೆ. ಸೊ ಯಾವ ಮ್ಯಾನೇಜ್ಮೆಂಟ್ ಕೋರ್ಸಸ್ ತಗೊಳ್ಬೇಕು ಅಂತ, ಜೊತೆಗೆ ಅದ್ರ ಸ್ಕೋಪ್ ಯಾವ ರೀತಿಯಾಗಿರುತ್ತೆ ಅಂತ. ಸೊ ಪ್ಲೀಸ್ ತಿಳಿಸ್ಕೊಡಿ ಸರ್. ಓಕೆ. ಪ್ರಜಾ ಟಿವಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಮೇನಾಗಿ ಮ್ಯಾನೇಜ್ಮೆಂಟ್ ಕೋರ್ಸ್ ಅಂದ ತಕ್ಷಣ ಫಸ್ಟು ಎಲ್ರಿಗೂ ಮ್ಯಾನೇಜ್ಮೆಂಟ್ ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸ್ ಬಗ್ಗೆನೇ ಫಸ್ಟು ಎಲ್ರಿಗೂ ಇದು ಬರೋದು. ಹಾಗಾಗಿ ನಾನು ಹೇಳೋದೇನು ಅಂತಂದರೆ, ದಿ ಎಜುಕೇಷನ್ ಸಿಸ್ಟಮ್, ನೀವು ಡಿಗ್ರಿ ಕಾಲೇಜಿಂದನೇ BBA ಈಸ್ ಆಲ್ಸೋ ಎ ಮ್ಯಾನೇಜ್ಮೆಂಟ್ ಕೋರ್ಸ್. ಅಲ್ಲಿಂದನೂ ನೀವು ಯು ಹ್ಯಾವ್ ಟು ಪ್ಲ್ಯಾನ್ ಯುವರ್ ಕರಿಯರ್ ಪ್ರಾಪರ್ಲಿ. ಸೊ BBA ಮಾಡಿದ ತಕ್ಷಣ ನಿಮಗೆ ಅದು ಮುಗಿದೋಗುತ್ತೆ ಅಥವಾ ದ್ಯಾಟ್ ಈಸ್ ದಿ ಎಂಡ್ ಆಫ್ ದಿ ಎಜುಕೇಷನ್ ಅಂತಲ್ಲ. ಮ್ಯಾನೇಜ್ಮೆಂಟ್ ಕೋರ್ಸ್ ಈಸ್ ಓನ್ಲಿ ಕಂಪ್ಲೀಟ್. ಈವನ್ ನನ್ನ ಪ್ರಕಾರನೂ, ನಾನು ಹೇಳೋ ಪ್ರಕಾರ, ಮ್ಯಾನೇಜ್ಮೆಂಟ್ ಕೋರ್ಸ್ ಇಸ್ ಕಂಪ್ಲೀಟ್ ಓನ್ಲಿ ಆಫ್ಟರ್ ಯು ಡೂ ಅ ಪೋಸ್ಟ್ ಗ್ರ್ಯಾಜುಯೇಷನ್. ಓಕೆ. ಸೊ ದೇರ್ ಆರ್ ಲಾಟ್ ಆಫ್ ಅಪಾರ್ಚುನಿಟೀಸ್, ತುಂಬ ಅಪಾರ್ಚುನಿಟೀಸ್ ಇದೆ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡಿಕೊಂಡಾಗ. ಹಾಗೆ ಬೇಕಾದಷ್ಟು ಯೂನಿವರ್ಸಿಟಿಗಳಿದೆ. ಆ ಯೂನಿವರ್ಸಿಟಿ ಎಲ್ಲ ಅಫಿಲಿಯೇಷನ್ಸ್ನ ನೋಡಿಕೊಂಡು ನೀವು ಮ್ಯಾನೇಜ್ಮೆಂಟ್ ಕೋರ್ಸ್ನ ನೀವು ಚೂಸ್ ಮಾಡ್ಕೋಬೇಕಾಗತ್ತೆ. ಒಂದು. ಎರಡನೇದು, ಅಪಾರ್ಟ್ ಫ್ರಮ್ ಇಂಡಿಯನ್ ಯೂನಿವರ್ಸಿಟೀಸ್ ಅಲ್ಲದೆ ದೇರ್ ಆರ್ ಆಲ್ಸೋ ಸೋ ಮೆನಿ ಅದರ್ ಫಾರಿನ್ ಯೂನಿವರ್ಸಿಟೀಸ್. ಈ ಫಾರಿನ್ ಯೂನಿವರ್ಸಿಟಿ ಜೊತೆಗೂ ಲೋಕಲ್ ಇನ್ಸ್ಟಿಟ್ಯೂಷನ್ಸು ಪಾತ್ವೇ ಪ್ರೋಗ್ರಾಮ್ಸ್ ಅಂತ ನಡೆಸುತ್ತೆ. ಈ ಪಾತ್ವೇ ಪ್ರೋಗ್ರಾಮ್ಗಳ ಬಗ್ಗೆನೂ ಹುಡುಗರು ಅವ್ರಿಗೂ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಇರಬೇಕು. ಅದನ್ನು ತಿಳ್ಕೊಂಡು ಯಾವ ಯೂನಿವರ್ಸಿಟಿಯಿಂದ ನೀವು ಡಿಗ್ರಿ ತಗೊಂಡಾಗ ನಿಮಗೆ ಮುಂದೆ ಕರಿಯರ್ಗೆ ಹೆಲ್ಪ್ ಆಗುತ್ತೆ ಎಂಬುದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕಾಗತ್ತೆ. ಒಂದು. ಎರಡನೇದು, ಹೆಚ್ಚಾಗಿ ಹುಡುಗರಿಗೆ ಮ್ಯಾನೇಜ್ಮೆಂಟ್ ಕೋರ್ಸು ಅವರು ಚೂಸ್ ಮಾಡುವಾಗ ಮಾರ್ಕೆಟಿಂಗು, ಫೈನಾನ್ಸು ಅಥವಾ HR ಈ ಥರದ್ದು ಯಾವ್ದಾದ್ರು ಒಂದು ಬ್ರಾಂಚ್ ಅಂತ ಚೂಸ್ ಮಾಡ್ಕೊಳ್ತಾರೆ. ಬಟ್ ಮಾರ್ಕೆಟಿಂಗ್ ಅಂತ ಚೂಸ್ ಮಾಡ್ಕೊಳ್ಳೋವಾಗೇನೋ ಮಾಡ್ಕೊಳ್ತಾರೆ. ಮುಗಿದ ಮೇಲೆ ದೇ ವಾಂಟ್ ಟು ಏನು ಯಾವ್ದಾದ್ರು ಒಂದು ಕೆಲ್ಸಕ್ಕೆ ಸೇರಿದಾಗ ನಾನು ಕೂತ್ಕೊಂಡಲ್ಲೇ ಒಂದು ಕಡೆ ಕೂತ್ಕೊಂಡೇ ನನಗೊಂದು 60,000ನೋ 80,000ನೋ ಬೇಕು ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆ ಥರದ್ದು ಜಾಬ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ದ್ಯಾಟ್ ಈಸ್ ಆಲ್ಸೋ ರಾಂಗ್, ನಾಟ್ ಗುಡ್. ಹುಡುಗರು ಮಾರ್ಕೆಟಿಂಗ್ ಅಂತ ಚೂಸ್ ಮಾಡಿದಾಗ their main job is to go out and create that market, if at all, for whichever company they are working for. ಹಾಗಾಗಿ ಕೆಲವು ಬ್ರಾಂಚಸ್ಸು ಕೆಲವು ಥರದ ಜಾಬ್ಗಳಿಗೆ ಮಾತ್ರ ಓರಿಯೆಂಟೇಷನ್ ಆಗಿರುತ್ತೆ. ಸೊ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು, ಇಫ್ ಯು ವಾಂಟ್ ಟು ಗೋ ಔಟ್, ಇಫ್ ಯು ಆರ್ ಅನ್ ಔಟ್ವರ್ಡ್ ಪರ್ಸನ್, ಹೌದು ನಾನು ಎಲ್ಲರ ಜೊತೆಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ, ತುಂಬ ಜನ ಮೀಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ, ನಾನು ಅಪಾರ್ಚುನಿಟೀಸ್ ಸೀಕ್ ಮಾಡ್ತೀನಿ ಅಂತ ಹೇಳಿ ಅನ್ನೋ ಥರದ್ದು ನಿಮ್ಮ ಔಟ್ಲುಕ್ ಇತ್ತು ಅಂತಂದರೆ ಯು ಶುಡ್ ಚೂಸ್ ದ್ಯಾಟ್. ಇಲ್ಲ, ಐ ಆಮ್ ಅನ್ ಇನ್ವರ್ಡ್ ಪರ್ಸನ್, ನಾನು ಯಾರ ಜೊತೆಗೂ ಮಾತಾಡೋಕೆ ಇಷ್ಟಪಡೋದಿಲ್ಲ ಅಂತಂದರೆ ಪ್ರಾಬಬ್ಲಿ ದಿ ಬ್ರಾಂಚ್ ಇಸ್ ಡಿಫ್ರೆಂಟ್. ಸೊ ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ನೀವು ಮಾಡಬೇಕಾಗತ್ತೆ. ಒಂದು. ಎರಡನೇದು, ಇನ್ನು ಬೇರೆ ಬರೀ ಇಂಡಿಯಾದಲ್ಲಿ ಇರೋವಂಥದ್ದು, ಈಗ VTU ಇಂದ MBA ಸಿಗುತ್ತೆ, ಬ್ಯಾಂಗ್ಳೂರು ಯೂನಿವರ್ಸಿಟಿಯಿಂದ MBA ಸಿಗುತ್ತೆ, ಬರೀ ಅದಷ್ಟೇನಾ ಅಂತನೂ ಒಂದು ಇದೆ. ಇಲ್ಲ, ಅದು ಓಕೆ, ಫೈನ್, ದಟ್ ಈಸ್ ಗುಡ್. ಬಟ್ ಅದಲ್ಲದೆ ನಿಮಗೆ ಬೇಕಾದಷ್ಟು ಫಾರಿನ್ ಯೂನಿವರ್ಸಿಟೀಸ್ ಇದೆ, ಮ್ಯಾನೇಜ್ಮೆಂಟ್ ಡಿಗ್ರೀಸ್ ಕೊಡುತ್ತೆ. ಆಸ್ಟ್ರೇಲಿಯಾ ಇರ್ಬೋದು, ಜರ್ಮನಿ ಇರ್ಬೋದು, US ಇರ್ಬೋದು, ದೊಡ್ಡ ಯೂನಿವರ್ಸಿಟೀಸ್ ಇದೆ. ಅದೆಲ್ಲ ಯೂನಿವರ್ಸಿಟೀಸೂ ಇಂಡಿಯಾದಲ್ಲಿ ಇವಾಗ ಪಾತ್ವೇ ಪ್ರೋಗ್ರಾಮ್ಸ್ ಅಂತ ಮಾಡ್ತಾ ಇದ್ದಾರೆ. ಪಾತ್ವೇ ಪ್ರೋಗ್ರಾಮ್ನಲ್ಲಿ ಮೊದಲನೇ ವರ್ಷ ಇಂಡಿಯಾದಲ್ಲಿ ಓದಿ, ಎರಡನೇ ವರ್ಷ ನೀವು ಬೇರೆ ಕಂಟ್ರಿಗೆ ಹೋಗಿ ಆ ಯೂನಿವರ್ಸಿಟಿ ಕ್ಯಾಂಪಸ್ನಲ್ಲೇ ನೀವು ಎರಡನೇ ವರ್ಷ ಓದಿ ಅಲ್ಲಿ ನಿಮ್ಮ ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಸ್ಕೊಂಡು ಆ ಯೂನಿವರ್ಸಿಟಿಯಿಂದ ನಿಮಗೆ ಡಿಗ್ರಿ ಸಿಗುತ್ತೆ. ಆ ಥರದ್ದು ಕೋರ್ಸು ಐ ಥಿಂಕ್ ಸ್ಟೂಡೆಂಟ್ ಶುಡ್ ಸ್ಟಾರ್ಟ್ ಎಕ್ಸ್ಪ್ಲೋರಿಂಗ್. ಅದಕ್ಕೆ ತುಂಬ ರೀತಿಯಾದ ಒಂದು ಪ್ರೋತ್ಸಾಹ ಸಿಗುತ್ತೆ. ಆಮೇಲೆ ತುಂಬ ಒಳ್ಳೆ ಅಪಾರ್ಚುನಿಟೀಸು ಇದೆ. ಇವಾಗ ಹುಡುಗರು 2-3 ಪ್ರಶ್ನೆಗಳು ತುಂಬ ಯೋಚನೆ ಮಾಡಿ ಇದು ಮಾಡ್ತಾರೆ. ಇಂಡಿಯಾದಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಏನು, ನಾವು ಪ್ಲೇಸ್ಮೆಂಟ್ ಅಂತ. ಈಗ ಹುಡುಗರು ಯಾವುದೇ ಇನ್ಸ್ಟಿಟ್ಯೂಟ್ಗೆ ಬಂದ್ರು ನೀವು ಪ್ಲೇಸ್ಮೆಂಟ್ ಕೊಡ್ತೀರಾ ಅಂತ ಕೇಳ್ತಾರೆ. ಇಂಡಿಯಾದಲ್ಲಿ ದಟ್ ಈಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಇದು. ಯಾವುದೇ ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗ್ಲಿ, ಮ್ಯಾನೇಜ್ಮೆಂಟ್ ಕಾಲೇಜ್ಗೆ ಹೋಗ್ಲಿ,
ಪ್ಲೇಸ್ಮೆಂಟ್ ಕೊಡ್ತೀರಾ, ಕೋರ್ಸ್ಗೆ ಸೇರೋದೇನೆ ಪ್ಲೇಸ್ಮೆಂಟ್ ಕೊಡ್ತೀರಾ ಅಂತ ಕೇಳ್ತಾರೆ. ಬಟ್ ದಿಸ್ ಕಾನ್ಸೆಪ್ಟ್ ಈಸ್ ಓನ್ಲಿ ಹಿಯರ್ ಇನ್ ಇಂಡಿಯಾ. ಬೇರೆ ಯಾವ ದೇಶದಲ್ಲೂ ಯಾವುದೇ ಯೂನಿವರ್ಸಿಟಿಗೆ ಹೋದ್ರು ಹುಡುಗರು ಯೂನಿವರ್ಸಿಟಿಗೆ ಹೋಗೋದು ಓದೋದಕ್ಕೆ, ಪ್ಲೇಸ್ಮೆಂಟ್ ಕೊಡ್ತೀರಾ ಅಂತ ಕೇಳೋದೇ ಇಲ್ಲ. ಹಾಗಾಗಿ ನಮ್ಮ ಇಂಡಿಯಾದಲ್ಲೂ ಅದು ಚೇಂಜ್ ಆಗಬೇಕು ಆ ಕಾನ್ಸೆಪ್ಟ್. ಯಾಕಂದ್ರೆ ಎಷ್ಟೋ ಸಾರಿ ಹುಡುಗರು ಈ ಅಡ್ಮಿಷನ್ ಮಾಡುವಾಗ, ಕೌನ್ಸಿಲಿಂಗ್ ಮಾಡುವಾಗ ನಾವೆಲ್ಲ ಕೆಲಸ ಕೊಡಿಸ್ತೀವಿ ಅಂತ ಹೇಳಿರ್ತಾರೆ. 10 ನಿಮಿಷ 15 ನಿಮಿಷ ಹುಡುಗನ ಹತ್ರ ಮಾತಾಡಿದ್ಮೇಲೆ ಈ ಕೌನ್ಸಿಲಿಂಗ್ ಮಾಡೋರ್ಗೇನು ಅಡ್ಮಿಷನ್ ಮಾಡಿಸ್ಬೇಕು ಎಂಬುದು ಒಂದೇ ಇರ್ತದೆ. ಆ 15 ನಿಮಿಷ ಮಾತಾಡಿಷ್ಟರಲ್ಲಿ ಅವನ ಸ್ಕಿಲ್ ಸೆಟ್ಸ್ ಏನು ಎಂಬುದು ಏನು ಗೊತ್ತಿರೋದಿಲ್ಲ. ಯಾವುದೋ ಕಂಪನಿಯವ್ರು ತಗೊಳ್ಳೋದಕ್ಕೆ ಈ ಅಡ್ಮಿಷನ್ ಕೌನ್ಸಿಲರ್ ಹೇಳಿದ ಮಾತಿಗೆ ಆ ಹುಡುಗ ಒಪ್ಕೊಂಡು ಸೇರಿದಾನೆ ಅಂತಂದ್ರೆ ಅದು ಅಷ್ಟೊಂದು ಸಮಂಜಸ ಅಲ್ಲ ಅಂತ ನನಗನ್ಸುತ್ತೆ. ಅಪಾರ್ಚುನಿಟೀಸ್ ತುಂಬಾ ಇದೆ, ಬೇಕಾದಷ್ಟಿದೆ. ನಾವೇನ್ ನೋಡ್ಬೇಕು ಅಂತಂದ್ರೆ ನಾವು ನಮಗೆ ಆ ಕೆಲಸ ಮಾಡೋದಕ್ಕೆ ನಮಗೆ ಬೇಕಾದಂತ ಸ್ಕಿಲ್ಸ್ ಇದೆಯಾ, ನಮಗೆ ಅದರ ನಾಲೆಜ್ ನಮ್ಮ ಹತ್ರ ಇದೆಯಾ, ಸೇರೋದಕ್ಕೆ ಅರ್ಹತೆ ನಮ್ಮ ಹತ್ರ ಇದೆಯಾ, ಡಿಗ್ರಿ ಇದೆಯಾ, ಅದನ್ನೆಲ್ಲ ನಾವು ನಮ್ಮ ಹತ್ರ ಏನಿಲ್ಲ ಅದನ್ನ ನಾವು ಅಳವಡಿಸೋದಕ್ಕೆ, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡಬೇಕು. ಆವಾಗ ನಮಗೆ ಒಳ್ಳೆ ಕೆಲಸ ಸಿಗ್ತದೆ ಹೊರತಾಗಿ ಇನ್ಸ್ಟಿಟ್ಯೂಟ್ ಮೇಲೆ ಡಿಪೆಂಡ್ ಆಗೋದಲ್ಲ. ಯಾಕಂದ್ರೆ ಕೊನೆಗೆ ಏನ್ ಹೇಳ್ತಾರೆ, 2 ವರ್ಷ ಆದ್ಮೇಲೆ ಕೆಲಸ ಸಿಗ್ಲಿಲ್ಲ ಅಂದ್ರೆ ನೀವು ಕಮಿಟ್ಮೆಂಟ್ ಕೊಟ್ಟಿದ್ರಿ, ನೀವು ಪ್ರಾಮಿಸ್ ಮಾಡಿದ್ರಿ, ಕೋರ್ಟ್ಗೆ ಹೋಗೋ ಕೇಸ್ಗಳು ಇದೆ. ಈ ಮ್ಯಾನೇಜ್ಮೆಂಟ್ ಹುಡುಗರು ಕೋರ್ಟ್ಗಳಿಗೂ ಹೋಗಿದ್ದಾರೆ, ನೀವು ಯು ಹ್ಯಾವ್ ನಾಟ್ ಕೆಪ್ಟ್ ಅಪ್ ಯುವರ್ ಪ್ರಾಮಿಸಸ್ ಅಂತ ಹೇಳಿ. ಸೊ ಈ ತರ concept should change. I think media also should help in propagating this concept, saying that ಯಾವುದೇ ಇನ್ಸ್ಟಿಟ್ಯೂಟ್ ಹೋದ್ರೂ ನೀವು ಓದೋದಕ್ಕೆ ಅಂತ ಹೋಗ್ತೀರಿ, ಓದಬೇಕು. ಅವ್ರು ಓದೋದ್ರಲ್ಲಿ ಅವ್ರು ಏನು ಕೊಡಬೇಕೋ ಕೊಡ್ತಾರೆ. ಅವರ್ ಪ್ಲೇಸ್ಮೆಂಟ್, ಇಟ್ ಈಸ್ ಯುವರ್ ಓನ್ ಸ್ಕಿಲ್ಸ್, ಇಟ್ ಈಸ್ ಯುವರ್ ಓನ್ ನಾಲೆಜ್. ಅಲ್ಟಿಮೇಟ್ಲಿ ನಿಮಗೆ ಕೆಲಸ ಸಿಗೋದು ನಿಮ್ಮ ಅರ್ಹತೆ ಮೇಲೆ ಹೊರತಾಗಿ ಇನ್ಸ್ಟಿಟ್ಯೂಟ್ ಮೇಲೆ ನೋಡೋದಲ್ಲ. ಸೊ ಅದನ್ನ ನಾನು ಯಾವುದೇ ಕೆಲಸ ಸಿಗಬೇಕಾದ್ರೂ ಸ್ಟೂಡೆಂಟ್ ಅರ್ಹತೆ ಮುಖ್ಯ, ಖಂಡಿತವಾಗ್ಲು. ಸರ್, ಸಂತೋಷ್ ಕುಮಾರ್ ಸರ್, ನಿಮ್ನ ಹೇಳ್ಬಿಡ್ತೀನಿ. ಸೊ ಯಾವ್ದಾದ್ರು ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆಗ್ಬೇಕಾದ್ರೆ ಸರ್ ಹೇಳ್ತಿದ್ರು ನಿಮ್ಮ ಅರ್ಹತೆ ನಿಮ್ಮ ಸ್ಕಿಲ್ ಮೇಲೆ ಡಿಪೆಂಡ್ ಆಗ್ಬೇಕು ಅಂತ. ಸೊ ಮಕ್ಕಳಿಗೆ ಒಂದು ಕನ್ಫ್ಯೂಷನ್ ಇರುತ್ತೆ, ಯಾವ ಬ್ರಾಂಚ್ ಆಯ್ಕೆ ಮಾಡ್ಕೋಬೇಕು ಅಂತ. ಅವ್ರು ಎಷ್ಟು ಹೋಮ್ವರ್ಕ್ ಮಾಡಿ ಬ್ರಾಂಚ್ ಆಯ್ಕೆ ಮಾಡ್ಕೋಬೇಕಾಗುತ್ತೆ? ಒಂಚೂರು ಕೋರ್ಸಸ್ ಬಗ್ಗೆ ಕ್ಲಾರಿಟಿ ಕೊಡಿ ಸರ್. ಆಕ್ಚುಲಿ ತುಂಬಾ ಜನ ಇನ್ಫ್ಲೂಯೆನ್ಸ್ ಆಗೋದು ಅವ್ರ ಪೇರೆಂಟ್ಸ್ ಇಂದ, ಇಲ್ಲ ಅಕ್ಕಪಕ್ಕದವರಿಂದ, ಇಲ್ಲ ಅವ್ರ ಯಾರ ಫ್ರೆಂಡ್ ಸರ್ಕಲ್ ಅಲ್ಲಿ ಸಾಫ್ಟ್ವೇರ್ ಕಂಪ್ನಿಲಿ ವರ್ಕ್ ಮಾಡ್ತಿರ್ತಾರೆ. ಡಿಫಾಲ್ಟ್ ಒಂದು PUC ಮುಗಿದ ತಕ್ಷಣ ಇಂಜಿನಿಯರಿಂಗ್ ಅಲ್ಲಿ ಯಾವ ಬ್ರಾಂಚ್, ಕೆಲವರು ಕಂಪ್ಯೂಟರ್ ಸೈನ್ಸ್ ಅಂತಾರೆ, ಕೆಲವರು ಎಲೆಕ್ಟ್ರಾನಿಕ್ಸ್ ಅಂತಾರೆ. ಬಟ್ ಬೇಸಿಕಲಿ ಫಸ್ಟ್ ಸ್ಟೂಡೆಂಟ್ ಸ್ಟ್ರೆಂತ್ ತಿಳ್ಕೊಬೇಕಾಗತ್ತೆ. ಸ್ಟೂಡೆಂಟ್ ಸ್ಟ್ರೆಂತ್ ಅಂದ್ರೆ ಏನು? ಇಫ್ ದೇ ಆರ್ ಲಾಜಿಕಲಿ ಫೈನ್, ಪಜಲ್, ಗೇಮಿಂಗ್, ಆ ಥರ ಏನಾದ್ರು ಲಾಜಿಕಲಿ ಇಫ್ ದ ಸ್ಟೂಡೆಂಟ್ ಇಸ್ ವೆರಿ ಸ್ಟ್ರಾಂಗ್, ಲೆಟ್ ದೆಮ್ ಚೂಸ್ ಅ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್. ಇಫ್ ದೇ ಆರ್ ಮ್ಯಾಥಮೆಟಿಕಲಿ ಸ್ಟ್ರಾಂಗ್ ಎನಫ್, because electronics and communication is purely of mathematics. So if they are mathematically strong enough, go for electronics and communication. So if they are very much fond of machineries, automobile, in such cases they can prefer mechanical engineering or aeronautical engineering. If there are creative aspects or construction field development, civil engineering. But basically I think now there are 20-25 branches here. But basically the 4 base branches are electronics, that is electrical engineering, the other is computer science engineering, the third is civil engineering, the fourth is mechanical engineering. Because ತುಂಬಾ ಜನ ಇವಾಗ ಅನ್ಕೊಳ್ಳೋದು artificial intelligence, data science, maybe there are some other branches which are come, but ಅದಕ್ಕೆಲ್ಲ ಬೇಸ್ ಇದೆ. But you should be strong in this. ಅದ್ರ ಮೇಲೆ ಯು ಕ್ಯಾನ್ ಗೋ ಫಾರ್ವರ್ಡ್. ಆ ನೆಕ್ಸ್ಟ್ ಆಸ್ಪೆಕ್ಟ್, ನಾನು ಇಂಜಿನಿಯರಿಂಗ್ ಜಾಯ್ನ್ ಆದ ತಕ್ಷಣ ನನ್ನ ಕೆಲಸ ಸರ್ ಹೇಳ್ದಂಗೆ ಇವಾಗ ಆ ಕೆಲಸದ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ. ಫಸ್ಟ್ ಥಿಂಗ್ ಇಸ್ ಆಸ್ ಎ ಕಾಲೇಜ್ ಇಟ್ಸ್ ಜಸ್ಟ್ ಲೈಕ್ ಜಾಯ್ನಿಂಗ್ ಟು ಅ ಡ್ರೈವಿಂಗ್ ಸ್ಕೂಲ್. ಓಕೆ, ದ ಕಾಲೇಜ್ ವಿಲ್ ಗಿವ್ ಎ ಡ್ರೈವಿಂಗ್ ಲೈಸೆನ್ಸ್, ಬಟ್ ವೆನ್ ಯು ವಿಲ್ ಬಿಕಮ್ ಎ ಪಕ್ಕಾ ಡ್ರೈವರ್ ಆರ್ ವೆನ್ ಯು ಬಿಕಮ್ ಎ ಸ್ಟ್ರಾಂಗ್ ಡ್ರೈವರ್, ಓನ್ಲಿ ಯು ಗೋ ಹೋಮ್, ಸ್ಟಾರ್ಟ್ ಡ್ರೈವಿಂಗ್ ಎ ಓನ್ ವೆಹಿಕಲ್. ಸೊ ಎಲ್ಲರೂ ಅನ್ಕೋದು ಇಂಜಿನಿಯರಿಂಗ್ ಡಿಗ್ರಿನೇ ಬೇರೆ, ಇಂಜಿನಿಯರೇ ಬೇರೆ. ಸೊ ಯಾರು ಇಂಜಿನಿಯರ್ ಆಗಿದಾರೋ ಅವ್ರಿಗೆಲ್ಲ ಕೆಲಸ ಸಿಕ್ಕಿದೆ, ಬಟ್ ಇಂಜಿನಿಯರಿಂಗ್ ಡಿಗ್ರಿ ಇರೋರಿಗೆ ಕೆಲಸ ಸಿಕ್ಕಿಲ್ಲ. ಸೊ ತುಂಬಾ ಜನ ಅನ್ಕೊಳ್ಳೋದು ತುಂಬಾ ಜನ ಇಂಜಿನಿಯರ್ಸ್ ಬಂದಿದ್ದಾರೆ ಕೆಲಸ ಇಲ್ಲ ಅಂತ. ಸೊ ಜಾಬ್ಸ್ ತುಂಬಾ ಇದೆ, ಬಟ್ ಯಾರು ಇಂಜಿನಿಯರ್ ಆಗಿದಾರೋ ಖಂಡಿತ ಜಾಬ್ ಸಿಗ್ತಾ ಇದೆ. ಬಟ್ ಇಂಜಿನಿಯರಿಂಗ್ ಡಿಗ್ರಿ ಇರೋರಿಗೆಲ್ಲ ಕೆಲಸ ಕೊಡಬೇಕು ಅನ್ನೋದು ಆಗ್ತಾ ಇಲ್ಲ. ಬಿಕಾಸ್ ತುಂಬಾ ಜನ ಪ್ರೈವೇಟ್ ಯೂನಿವರ್ಸಿಟೀಸ್ ಬಂದಿದೆ, ಆಟೋನಮಸ್ ಇನ್ಸ್ಟಿಟ್ಯೂಷನ್ಸ್ ಬಂದಿದೆ. ಸೊ ತುಂಬಾ ಜನ ಪಾಸ್ ಔಟ್ ಆಗ್ತಾ ಇದ್ದಾರೆ. ಸೊ ಆದ್ರಿಂದ ಇಫ್ ಯು ಹ್ಯಾವ್ ಎ ಕ್ಯಾಲಿಬರ್, ಇಫ್ ಯು ಹ್ಯಾವ್ ಎ ಪೊಟೆನ್ಷಿಯಲ್, ಡೆಫಿನೆಟ್ಲಿ ದ ಜಾಬ್ ಇಸ್ ನೆಕ್ಸ್ಟ್ ಟು ಯು. So depends on your strength, how strong enough in that particular subject. Because and next one more thing is, always when you join the institution, never think about destiny. First you travel there. First a travel na enjoy ಮಾಡಿ, definitely destiny will be beautiful. Right. Next aspect, ತುಂಬಾ ಜನ ಅನ್ಕೊಳ್ಳೋದು ಏನಂದ್ರೆ, ಈಗ ಜಾಯ್ನ್ ಆಗಿದ್ದೀನಿ, ನಾನು ಇಷ್ಟು ಮಾರ್ಕ್ಸ್ ಸ್ಕೋರ್ ಮಾಡಬೇಕು. ಎನಿ ಕಾಲೇಜ್, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಪರ್ಟಿಕ್ಯುಲರ್ ಕಾಲೇಜ್, ಗೌರ್ಮೆಂಟ್ ಕಾಲೇಜ್ ಸೇರ್ಕೊಳ್ಳಿ, ಅಲ್ಲೂ ಒಂದು ಅಕಾಡೆಮಿಕ್ಸ್ ಸೇಮ್ ಇರುತ್ತೆ. ಅಕಾಡೆಮಿಕ್ಸ್ ಡಿಫರ್ ಆಗಲ್ಲ. ಇವಾಗ IIT ಅಂತ ಹೇಳ್ತಾರೆ, IIT ಡಿಫರ್ ಬೈ ಸ್ಟೂಡೆಂಟ್ಸ್, ನಾಟ್ ಬೈ ಫ್ಯಾಕಲ್ಟಿ. ಬಿಕಾಸ್ 1 hour ಕ್ಲಾಸ್ ಆದ್ರೆ IIT ಸ್ಟೂಡೆಂಟ್ಸ್ ವಿಲ್ ಬಿ ರೈಸ್ಡ್ 100 ಕ್ವಶನ್ಸ್, ಬಟ್ ಹಿಯರ್
ಸರ್ ಈ ಕ್ವಶನ್ ಬರುತ್ತಾ, ಈ ಕ್ವಶನ್ ಆನ್ಸರ್ ಮಾಡ್ಬೇಕಾ. ಸೊ ಆಲ್ ದ ಇನ್ಸ್ಟಿಟ್ಯೂಷನ್ಸ್ ಆರ್ ಸೇಮ್. ಇಟ್ಸ್ ಓನ್ಲಿ ಅಬೌಟ್ ದ ಸ್ಟೂಡೆಂಟ್ ಆಸ್ ಟು ಎಕ್ಸೆಲ್ ಟು ದಟ್ ಪರ್ಟಿಕ್ಯುಲರ್ ಇನ್ಸ್ಟಿಟ್ಯೂಷನ್. ಓಕೆ ಎಸ್ ಸರ್, ನಿಮ್ನೆ ಕೇಳ್ಬಿಡ್ತೇನೆ. ಇವಾಗ ನೀವು ಹೇಳಿದ್ರಿ ಪರ್ಟಿಕ್ಯುಲರ್ ಆಗಿ ಏರೋನಾಟಿಕಲ್ ಇಂಜಿನಿಯರಿಂಗ್ ಬಗ್ಗೆ, ಅದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡಿ, ಯಾಕಂದ್ರೆ ಅದು ಸ್ವಲ್ಪ ಸ್ಪೆಸಿಫಿಕ್ ಕೋರ್ಸ್ ಅದು. ಬೇಸಿಕಲಿ ಐ ಥಿಂಕ್ ಬಿಫೋರ್ ಮೇ ಬಿ 10 years ಬಿಫೋರ್ ವಾಟ್ ಎವರ್ ಇಟ್ ಮೇ ಬಿ, ಅವಾಗ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬೇಸ್ ಫಾರ್ ಏರೋನಾಟಿಕಲ್ ಇಂಜಿನಿಯರಿಂಗ್. ಬಟ್ ನೌ aviation industry has come into the maybe entire world ali we are third place in aviation industry. So tumba opportunities hai. Munche it is only NAL, HAL who are working for that. Now there are some private industries who are coming to the picture, so the opportunities are n number. But how you focus, it's not only in private sector, there is opportunity in public sector. So any student who join aeronautical engineering, their first focus is towards they have to join a public sector. Because ನೀವು private sector ಗೂ public sector difference ಹೇಳ್ತೀನಿ ಮ್ಯಾಮ್. ನೀವು ಪ್ರೈವೇಟ್ ಸೆಕ್ಟರ್ ಜಾಯ್ನ್ ಆಗ್ತೀರಾ, ಯು ವಿಲ್ ಗೆಟ್ ಮನಿ, ಯು ಕ್ಯಾನ್ ಟ್ರಾವೆಲ್ ಅರೌಂಡ್ ದ ವರ್ಲ್ಡ್, ಲೈಫ್ ಇಸ್ ಪಾಶ್. ಬಟ್ ವೆನ್ ಇಟ್ ಕಮ್ಸ್ ಟು ಪಬ್ಲಿಕ್ ಸೆಕ್ಟರ್, ಎನಿ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಒನ್ ಪರ್ಟಿಕ್ಯುಲರ್ ಪಬ್ಲಿಕ್ ಸೆಕ್ಟರ್, ಪವರ್ ಅಂಡ್ ಪೊಸಿಷನ್, ಅಂಡ್ ಯು ಕ್ಯಾನ್ ಗಿವ್ ಸಮಥಿಂಗ್ ಟು ಅ ನೇಷನ್. ಸೊ ಅವನ್ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಇಟ್ ಇಸ್ ನಾಟ್ ಓನ್ಲಿ ಅಬೌಟ್ ಹರ್ನಿಂಗ್ ಅ ಮನಿ, ಸಮಥಿಂಗ್ ಆಸ್ ಇಂಜಿನಿಯರ್ ಅಂದ್ರೆ ಯು ಆರ್ ಕ್ರಿಯೇಟಿವ್ ಮೈಂಡ್ ಸೆಟ್. ಸೊ ಯು ಹ್ಯಾವ್ ಟು ಗಿವ್ ಸಮಥಿಂಗ್ ಟು ಅ ಸೊಸೈಟಿ. ಸೊ ಅದರಿಂದ ಒಂದು ಆಡೆಡ್ ಅಡ್ವಾಂಟೇಜ್ ಆಗುತ್ತೆ. ಸೊ ನೆವರ್ ಸ್ಟೂಡೆಂಟ್ ಆಲ್ವೇಸ್ ಥಿಂಕ್ ಅಬೌಟ್ ನಾನು ಜಾಯ್ನ್ ಆಗ್ತಾ ಇದ್ದೀನಿ, 4 years ಕಂಪ್ಲೀಟ್ ಮಾಡ್ತೀನಿ, ಡಿಗ್ರಿ ಕಂಪ್ಲೀಟ್ ಮಾಡ್ತೀನಿ. ದಟ್ ಶುಡ್ ನಾಟ್ ಬಿ ಯರ್ ಫೋಕಸ್. ನಾನು ನೆಕ್ಸ್ಟ್ ಆಫ್ಟರ್ 4 years ಏನ್ ಆಗ್ತೀನಿ, ದಟ್ಸ್ ಶುಡ್ ಬಿ ದ ಮೇನ್ ಫೋಕಸ್. ಎಸ್ ಸರ್, ಇನ್ನಷ್ಟು ಮಾಹಿತಿ ಪಡ್ಕೋತೀವಿ ನಿಮ್ಮಿಬ್ಬರ ಹತ್ರ. ಒಂದು ಸ್ಮಾಲ್ ಬ್ರೇಕ್ ತಗೊಂಡ್ಬಂದ್ಬಿಡ್ತೇವೆ. ಮಾರ್ಗದರ್ಶಿ ಕಾರ್ಯಕ್ರಮದಲ್ಲಿ ಈಗೊಂದು ಪುಟ್ಟ ವಿರಾಮ. ಕಷ್ಟ ಬಂದಾಗ ನೆನಪಾಗೋದು ಅಕ್ಷಯ ಗೋಲ್ಡ್ ಕಂಪನಿ. ನೀವು ಎಲ್ಲಾದ್ರೂ ಅಡವಿಟ್ಟ ಚಿನ್ನವನ್ನ ಬಿಡಿಸಿ ಅಥವಾ ನಿಮ್ಮ ಹಳೆ ಚಿನ್ನವನ್ನ ಇಂದಿನ ಮಾರುಕಟ್ಟೆಯ ದರಕ್ಕಿಂತ ಅಧಿಕ ಬೆಲೆಗೆ ಕೊಂಡು ಉಳಿದ ಹಣವನ್ನ ನಿಮಗೆ ಕೊಡ್ತಾರೆ. ಅಕ್ಷಯ ಗೋಲ್ಡ್ ಕಂಪನಿ ನಿಮ್ಮ ಆಪತ್ಕಾಲದ ಮಿತ್ರ. ಕೀಲು ನೋವು, ಮಂಡಿ ನೋವು, ಸೊಂಟ ನೋವು, ಈ ಎಲ್ಲ ಸಮಸ್ಯೆ ಇರೋರಿಗೆ ನಾವು ಸಜೆಸ್ಟ್ ಮಾಡೋದು ಅಮೃತ್ ನೋನಿ ಆರ್ಥೋಪ್ಲಸ್. ಇದರಲ್ಲಿ ಆರ್ಥರೈಟಿಸ್ ಸಮಸ್ಯೆ ಕಡಿಮೆ ಮಾಡುವಂತಹ ನೋನಿ ಹಣ್ಣಿನ ಸಾರ, ಹರಿದ್ರ, ನಿರ್ಗುಂಡಿಯಂತಹ ಗಿಡಮೂಲಿಕೆಗಳ ಭಂಡಾರವೇ ಇದೆ. ಇದು ದೇಹದ ಒಳಗಿಂದ ಕೆಲಸ ಮಾಡಿ ನೋವಿಗೆ ಕಡಿವಾಣ ಹಾಕಿ ದೇಹಕ್ಕೆ ಚೈತನ್ಯ ಕೊಡುತ್ತೆ. ಆರೋಗ್ಯದ ಭರವಸೆ ಅಮೃತ್ ನೋನಿ. ಪ್ರತಿಯೊಬ್ಬ ಮನುಷ್ಯನಿಗೂ ನೆಮ್ಮದಿ ಬಹಳ ಮುಖ್ಯ. ಆದ್ರೆ ಚಿನ್ನನ ಅಡ ಇಟ್ಟು ಬಡ್ಡಿ ಕಟ್ಟಿ ಕಟ್ಟಿ ನೆಮ್ಮದಿ ಹಾಳ್ ಮಾಡ್ಕೊಂಡು ಒದ್ದಾಡ್ತಿರ್ತೀರ. ನೆಮ್ಮದಿ ಇತ್ತು ಅಂದ್ರೆ ಎಷ್ಟು ಬೇಕಾದ್ರೂ ಚಿನ್ನ ಕೊಂಡ್ಕೋಬಹುದು. ಬನ್ನಿ ನಮ್ಮ ಐಶ್ವರ್ಯ ಗೋಲ್ಡ್ ಬೈಯರ್ಸ್ಗೆ. ನಿಮ್ಮ ಚಿನ್ನವನ್ನ ಬಿಡಿಸಿ ಬೆಸ್ಟ್ ಪ್ರೈಸ್ಗೆ ಕೊಂಡ್ಕೊಂಡು ಉಳಿದ ಹಣನ ನಿಮಗೆ ಕೊಡ್ತಾರೆ. ಇಕ್ವಿನಾಕ್ಸ್ ಗ್ಲೋಬಲ್ ಶೆಟ್ಸ್ ವತಿಯಿಂದ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹತ್ತಿರ ಇಕ್ವಿನಾಕ್ಸ್ ಕೌಟಿ ಬಡಾವಣೆಯಲ್ಲಿ ವಾಸಕ್ಕೆ ಯೋಗ್ಯವಾದ ನಿವೇಶನಗಳು ಬೈಯಪ್ಪ ಹಾಗೆ ರೇರಾ ರಿಜಿಸ್ಟ್ರೇಷನ್ ಪಡೆದು ಬ್ಯಾಂಕ್ ಸಾಲ ಸೌಲಭ್ಯಗಳೊಂದಿಗೆ ನೋಂದಣಿಗೆ ಸಿದ್ಧವಿದೆ. ಸಂಪರ್ಕಿಸಿ 8880449449. ನೀವು ಗಿರವಿ ಇಟ್ಟು ಬಿಡಿಸ್ಕೊಳ್ಳಕ್ಕಾಗ್ದಿರೋ ಆಭರಣನ SDJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ. ವೀಕ್ಷಿಸಿ ಪ್ರಜಾ ಟಾಕೀಸ್ ರಾತ್ರಿ 8:28ಕ್ಕೆ. ನಿಮ್ಮ ಪ್ರಾಬ್ಲಮ್ಸ್ 3 ಸ್ಟೆಪ್ಸ್ ನಲ್ಲಿ ಸಾಲ್ವ್ ಮಾಡಬಹುದು. ಸ್ಟೆಪ್ 1, ನಿಮ್ಮ ಒಡವೆಯನ್ನು ಅಟಿಕಾನಲ್ಲಿ ಬೆಸ್ಟ್ ರೇಟ್ಗೆ ಮಾರಿಬಿಡಿ. ಸ್ಟೆಪ್ 2, 1 ನಿಮಿಷದಲ್ಲಿ ಹಣವನ್ನು ಪಡೆದುಕೊಳ್ಳಿ. ಸ್ಟೆಪ್ 3, ನಿಮ್ಮ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡಿಕೊಳ್ಳಿ. ಇನ್ಮೇಲೆ ನೆಮ್ಮದಿಯಾಗಿ ಇರಿ. ಅಟಿಕಾ ಗೋಲ್ಡ್ ಕಂಪನಿ. ಕಾಲ್ 8880-300-300. ಲೈವ್ ಇಂಡಿಯಾ ರಾತ್ರಿ 8:58ಕ್ಕೆ. ಇತ್ತೀಚೆಗೆ ಡಯಾಬಿಟಿಸ್ ನಿಂದ ಬಳಲ್ತಾ ಇರೋರ್ ಸಂಖ್ಯೆ ತುಂಬಾ ಜಾಸ್ತಿ ಆಗ್ತಾನೆ ಇದೆ. ಅಂತವರಿಗೆ ಯೂಶುವಲಿ ನಾವು ಸಜೆಸ್ಟ್ ಮಾಡೋದು ಅಮೃತ್ ನೋನಿ D+. ಆರೋಗ್ಯದ ಭರವಸೆ ಅಮೃತ್ ನೋನಿ. ವಿರಾಮದ ಬಳಿಕ ಮಾರ್ಗದರ್ಶಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗೊಬ್ರು ಕಾಲರ್ ಇದ್ದಾರೆ, ಲತಾ ಅಂತ ಬೆಂಗಳೂರಿಂದ. ಹಲೋ 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 ನಮಸ್ತೆ. ಹಲೋ ಹಲೋ ನಮಸ್ತೆ. ಏನ್ ಪ್ರಶ್ನೆ ಕೇಳ್ಬೇಕಿತ್ತು? ಅದೇ ನಮ್ಮ ಮೊಮ್ಮಗಳು SLC ಪಾಸ್ ಆಗಿದ್ದಾಳೆ. ಅವಳಿಗೆ ನಾವು ಪ್ಯಾರಾಮೆಡಿಕಲ್ಗೆ ನಾನು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಓದಂಗಿಲ್ಲ, ನಾನು ಡೈರೆಕ್ಟ್ ಆಗಿ ಹೋಗ್ಬೋದು ಅಂತ ಅವಳು ಏನೋ ಇದ್ ಮಾಡಿದ್ದಾಳೆ. ಅದು ಪರವಾಗಿಲ್ವಾ? ನಾನು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಓದೋದ್ ಬೇಡವಾ? ಅದು ಅರುಣ್ ಮುದೋಳ್ ಸರ್, ನೀವು ಆನ್ಸರ್ ಮಾಡಿ, ನೀವು ಕರೆಕ್ಟ್ ಆಗಿರುತ್ತೆ ಹೇಳಕ್ಕೆ. ನಮಸ್ಕಾರ ಮೇಡಮ್. ಈಗ SSLC ಆದಮೇಲೆ ಖಂಡಿತವಾಗ್ಲೂ PUC ಮಾಡ್ಕೊಳ್ದೇನೆ ಬೇಕಾದಷ್ಟು ಪ್ಯಾರಾಮೆಡಿಕಲ್ ಡಿಪ್ಲೊಮಾ ಕೋರ್ಸಸ್ ಅವೈಲಬಲ್ ಇದೆ. ಮಿನಿಸ್ಟ್ರಿ ಆಫ್ ಡಿಪಾರ್ಟ್ಮೆಂಟ್ ಆಫ್ ಹೆಲ್ತ್, ಮಿನಿಸ್ಟ್ರಿ ಆಫ್ ವೆಲ್ಫೇರ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದನೂ ಸಹ ಅವರೇ ಸ್ಪಾನ್ಸರ್ ಮಾಡಿ ನೀವು ಫೀಸು ಸಹ ಕಟ್ಟದೇನೆ ಡಿಪ್ಲೊಮಾ ಮಾಡ್ಕೊಳ್ಳೋಂಥ ಕೋರ್ಸಸ್ ಇದೆ.
ಲೈಕ್ ಫಾರ್ ಎಕ್ಸಾಂಪಲ್ ಡಿಪ್ಲೊಮಾ ಇನ್ ಸ್ಯಾನಿಟೇಷನ್ ಅಂತ ಬಂದಿದೆ. ಈಗ ತಾನೇ ಹೊಸ ಕೋರ್ಸ್ ಶುರು ಆಗಿದೆ. ಯಾಕಂದ್ರೆ ಎಲ್ರೂ ಇವಾಗ ಸ್ಯಾನಿಟೈಸ್ ಮಾಡ್ಕೋಬೇಕು, ಅದು ಮಾಡ್ಕೋಬೇಕು. ಹಾಗಾಗಿ ಎಲ್ಲಾ ಕಡೆ ಜಾಬ್ ಆಪರ್ಚುನಿಟೀಸ್ ತುಂಬಾ ಇದೆ ಅದ್ರ ಬಗ್ಗೆ. ಸೊ ಡಿಪ್ಲೊಮಾ ಇನ್ ಸ್ಯಾನಿಟೈಸೇಷನ್ ಅಂತ ಹೇಳಿ ಬರೀ 6 ತಿಂಗಳದ್ದು ಕೋರ್ಸ್ ಇದೆ, ಅದನ್ನ ಮಾಡ್ಕೋಬಹುದು. ಅದಲ್ದೇನೆ ಇನ್ನೂ ಬೇಕಾದಷ್ಟು ಕೋರ್ಸ್ಗಳಿದೆ. ಖಂಡಿತವಾಗ್ಲೂ ಆ SSLC ಮಾಡಿದ ತಕ್ಷಣನೂ ಮಾಡ್ಕೋಬಹುದು. ಅದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಶನ್ ಡೀಟೇಲ್ ಆಗಿ ಬೇಕು ಅಂತಂದ್ರೆ ನೀವು ಇಮೇಲ್ ಬರೆದ್ರೆ ಬೇಕಾದ್ರೆ ನಾನು ತಿಳಿಸ್ಕೊಡ್ಬಲ್ಲೆ. ಓಕೆ ಸರ್, ಧನ್ಯವಾದಗಳು ಲತಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಅರುಣ್ ಸರ್, ನಿಮ್ನ ಕೇಳಿಬಿಡ್ತೇನೆ. ಈಗ PG ಆದ ನಂತರ ಅಥವಾ PG ಯಲ್ಲಿ ಯಾವೆಲ್ಲ ಕೋರ್ಸಸ್ ಲಭ್ಯವಿರುತ್ತೆ, ಏನೆಲ್ಲ ಆಪರ್ಚುನಿಟೀಸ್ ಇರುತ್ತೆ ಅಂತ? ಮೇಡಮ್, ರೆಗ್ಯುಲರ್ ಆಗಿ ಎಲ್ಲರೂ ಮಾಡ್ಕೊಳ್ಳೋಂಥ ಕೋರ್ಸ್ಗಳು MBA ಸೇರ್ಕೋಬೇಕು ಅಥವಾ ಒಂದು ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡಬೇಕು PG ನಲ್ಲಿ ಅಂತ ಅಂದ ತಕ್ಷಣ ಎಲ್ರಿಗೂ ಫಸ್ಟ್ ತಲೆಗೆ ಬರೋದು ಮಾರ್ಕೆಟಿಂಗು, ಅಥವಾ ಫೈನಾನ್ಸು ಅಥವಾ HR, ಇದು 3 ಬರುತ್ತೆ. ನಾನು ಹೇಳೋದು ಥಿಂಕ್ ಔಟ್ ಆಫ್ ದ ಬಾಕ್ಸ್. ಇದು 3 ತುಂಬಾ ಜನ ಎಷ್ಟೋ ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ವೈ ನಾಟ್ ಥಿಂಕ್ ಆಫ್ ಸಮಥಿಂಗ್ ಡಿಫ್ರೆಂಟ್? ಈಗ MBA ಇನ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಅಂತ ಇದೆ, ಅದನ್ನು ಮಾಡ್ಬೋದು. ಖಂಡಿತವಾಗ್ಲೂ ತುಂಬಾ ಸ್ಕೋಪ್ ಇದೆ. ಅಂಡ್ ಮಲೇಷಿಯಾದಲ್ಲಿ ದೇರ್ ಇಸ್ ಅ ವೆರಿ ಬಿಗ್ ಹ್ಯೂಜ್ ಯೂನಿವರ್ಸಿಟಿ ಕಾಲ್ಡ್ ಬೆರ್ಜಾಯಾ ಯೂನಿವರ್ಸಿಟಿ ಅಂತ ಇದೆ. ಅವ್ರ ಜೊತೆಗೆ ನಮ್ಮದು ಟೈಅಪ್ ಇದೆ, ಅಲ್ಲೂ ಮಾಡ್ಕೋಬಹುದು. ಅಲ್ಲ, ಅದು ಒಂದೇ ಅಂತಲ್ಲ, ನಾನು ಹೇಳ್ತಾ ಇರೋದು ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ಗೆ ಇವಾಗ ಸದ್ಯಕ್ಕೆ ತುಂಬಾ ಸ್ಕೋಪ್ ಇದೆ. ಒಂದು. ಎರಡನೇದು, ದೇರ್ ಈಸ್ ಆಲ್ಸೋ ಅ ಕೋರ್ಸ್ ಇನ್ ಬಿಗ್ ಡೇಟಾ ಅಂಡ್ ಬಿಸ್ನೆಸ್ ಅನಾಲಿಟಿಕ್ಸ್ ಅಂತಿದೆ. ಅದು ಮ್ಯಾನೇಜ್ಮೆಂಟ್ ಕೋರ್ಸೇನೆ, ಅದು ಇಟ್ ಈಸ್ ನಾಟ್ ಅ ಟೆಕ್ನಿಕಲ್ ಕೋರ್ಸ್. ಓಕೆ, ಆ ಕೋರ್ಸು ಜರ್ಮನಿನಲ್ಲಿದೆ. ಅದಕ್ಕೂ ಖಂಡಿತವಾಗ್ಲೂ ತುಂಬಾ ಸ್ಕೋಪ್ ಇದೆ. ಬಟ್ ಏನು ಯೋಚನೆ ಮಾಡ್ಬೇಕು ನಾವು ಅಂತಂದ್ರೆ, ಈಗ ಸಪೋಸ್ ಇಫ್ ಯು ಆರ್ ಡೂಯಿಂಗ್ ಅ ಕೋರ್ಸ್ ಇನ್ ಜರ್ಮನಿ, ಲೆಟ್ ಅಸ್ ಸೇ, your CV should stand different from the others. ಹಾಗಾದ್ರೆ ನನಗೆ ಏನಿರಬೇಕು? ಯಾಕಂದ್ರೆ ಅಲ್ಲಿ ಜರ್ಮನಿನಲ್ಲೂ ತುಂಬಾ ಜನ ಮಾಡ್ಕೊಳ್ತಿರ್ತಾರೆ ಕೋರ್ಸ್ನ, ಅದರಲ್ಲಿ ನೀವು ಹೋಗಿ ಸೇರ್ಕೋತೀರಿ. ನಿಮ್ಮ ಇದು ಹೇಗಿದೆ ಇರಬೇಕು ಅಂತಂದ್ರೆ, ನಿಮಗೆ ಜರ್ಮನ್ ಲ್ಯಾಂಗ್ವೇಜ್ ಬರುತ್ತಾ? ನಿಮ್ಮ ಕಾಲೇಜಿಂದ ಒಂದು 50 ಜನ ಹೋಗ್ತಾರೆ ಅನ್ಕೊಳ್ಳಿ. 50 ಜನರಲ್ಲಿ ಯಾರಿಗೆ ಜರ್ಮನ್ ಲ್ಯಾಂಗ್ವೇಜ್ ಚೆನ್ನಾಗಿ ಬರ್ತಿರ್ತದೋ ಅವರಿಗೆ ಪ್ರಿಫರೆನ್ಸ್ ಸಿಗುತ್ತೆ. ಯಾಕಂದ್ರೆ ಆಬ್ವಿಯಸ್ಲಿ ಜರ್ಮನಿನಲ್ಲಿ ಜರ್ಮನ್ ಲ್ಯಾಂಗ್ವೇಜ್ ಬರೋಂಥವ್ರನ್ನೇ ಅವರು ಕೆಲಸ ನೋಡೋದು, ಹಾಗಾಗಿ ಕೊಡೋದು. ಹಾಗಾಗಿ ಅಂತ ಒಂದು ಏನಾದ್ರೂ ಒಂದು ಫಾರಿನ್ ಲ್ಯಾಂಗ್ವೇಜ್ ನಿಮಗೆ ಗೊತ್ತಿರಬೇಕು ಅಂದಾಗ ನಿಮಗೆ ಜಾಬ್ ಆಪರ್ಚುನಿಟೀಸ್ ಜಾಸ್ತಿ. ಇಂಡಿಯಾದಲ್ಲೇ ನೀವು ಮಾಡಿ, ಅಕಸ್ಮಾತ್ ನೀವು ಲೇಟೆಸ್ಟ್ ಜಪಾನ್ಗೆ ಹೋಗ್ತೀರಾ ಅನ್ಕೊಳ್ಳಿ, ಜಪಾನ್ಗೆ ಹೋದಾಗ್ಲೂ ಜಾಪನೀಸ್ ಗೊತ್ತಿತ್ತು ಅಂದ್ರೆ ನಿಮಗೆ ಆಪರ್ಚುನಿಟೀಸ್ ಜಾಸ್ತಿ ಇದೆ. ಹಾಗಾಗಿ ಯಾವುದೇ ಕೋರ್ಸ್ ಮಾಡ್ಕೊಂಡ್ರು ಯಾವ ದೇಶಕ್ಕೆ ನೀವು ಅಪ್ಲೈ ಮಾಡ್ತಿರೋ ಆ ದೇಶದ ಒಂದು ಲ್ಯಾಂಗ್ವೇಜನ್ನು ಕಲ್ತ್ಕೊಂಡ್ರೆ ನಿಮ್ಮ ರೆಗ್ಯುಲರ್ ಕೋರ್ಸ್ ಜೊತೆಗೆ ಅದು ಒಂದು ನಿಮಗೆ ಎಕ್ಸ್ಟ್ರಾ ಸ್ಕಿಲ್ ಇತ್ತು ಅಂತಂದ್ರೆ ನಿಮಗೆ ಖಂಡಿತವಾಗ್ಲೂ ಅಪರ್ಚುನಿಟೀಸ್ ಆ ದೇಶದಲ್ಲಿ ತುಂಬಾ ಇದೆ. ಅದು ಒಂದು ಆಡ್ ಆನ್ ಸ್ಕಿಲ್ ಆಗುತ್ತೆ. ಖಂಡಿತವಾಗ್ಲೂ. ಎಸ್ ಸರ್, ಇನ್ನೊಬ್ರು ಕಾಲರ್ ಇದ್ದಾರೆ, ಸುಭಾಷ್ ಅಂತ ಕಲಬುರಗಿಯಿಂದ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಏನ್ ಪ್ರಶ್ನೆ ಕೇಳಬೇಕಿತ್ತು ಕೇಳಿ. ಮೇಡಮ್, ನಮ್ಮದೀಗ ನಮ್ಮ ಮಗಳೀಗ PUC ಮುಗಿದ್ಮೇಲೆ BE ಸಿವಿಲ್ ಮಾಡ್ತಾ ಇದಾರೆ, 3rd ಸೆಮ್. ಈಗ 2nd ಸೆಮ್ ಕೋವಿಡ್ ನಿಂದ ಪ್ರಮೋಷನ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಮಾತ್ರ. ಮುಂದೆ ಜಾಬ್ ಅಪರ್ಚುನಿಟಿ ಹಂಗಿದೆ ಅದು ಗೊತ್ತಾಗಬೇಕಿತ್ತು. ಹಲೋ ಹಲೋ ಸರ್, ನಮಸ್ಕಾರ. ನಮಸ್ತೆ. ಇವಾಗ ಅವ್ರು 3rd ಸೆಮ್ ಸಿವಿಲ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ. ಹೌದೌದು, ಗೊತ್ತಾಯ್ತು ಸರ್. ಇವಾಗ ಸ್ಟಾರ್ಟಿಂಗ್ ಫಸ್ಟ್ ಇಯರ್ ಅಲ್ಲಿ ಇಟ್ ಇಸ್ ಬೇಸಿಕ್ಸ್. ಇವಾಗ 2nd ಇಯರ್ ಇಂದ ದೇ ಎಂಟರ್ಡ್ ಎ ಕೋರ್ ಬ್ರಾಂಚ್. ಆಸ್ ಆಫ್ ನೌ ನೀವು ಆಪರ್ಚುನಿಟಿ ಏನಿದೆ ಅನ್ನೋದಕ್ಕಿಂತ ವಾಟ್ ದೇ ಆರ್ ಲರ್ನಿಂಗ್, ಆ ಫೇಸ್ ಇದೆಯಲ್ಲ 3 ಇಯರ್ಸ್, ಆಸ್ ದೆಮ್ ಟು, ಅಂದ್ರೆ ಆ ಮಗುಗೆ ಆ ಸಬ್ಜೆಕ್ಟ್ ಅಲ್ಲಿ ಸ್ಟ್ರಾಂಗ್ ಆಗಿ ಆಸ್ ದೆಮ್ ಟು ಸ್ಟಡಿ. ಇಟ್ ಇಸ್ ನಾಟ್ ಸ್ಟಡಿ ಅನ್ನೋದಕ್ಕಿಂತ ಅರ್ಥ ಮಾಡ್ಕೊಂಡು ಕಾನ್ಸೆಪ್ಟ್, ಬಿಕಾಸ್ ದೇರ್ ಇಸ್ ಅಬೌಟ್ 2 ಆಸ್ಪೆಕ್ಟ್ಸ್, ನೆನ್ಪಿಟ್ಕೊಂಡು ಬರೆಯೋದು, ಅರ್ಥ ಮಾಡ್ಕೊಂಡು ಬರೆಯೋದು. ಸೊ ಆ ಸ್ಟೂಡೆಂಟ್ಗೆ ಫೋಕಸ್ ಮಾಡ್ಕೊಂಡು ವರ್ಕ್ ಮಾಡಕ್ ಹೇಳಿ. ಖಂಡಿತ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಆಪರ್ಚುನಿಟೀಸ್ ಇದೆ ಫಾರ್ ಎವರ್. ಸೊ ಸಿವಿಲ್ ಇಂಜಿನಿಯರಿಂಗ್ ಇಸ್ ಎವರ್ ಬ್ರಾಂಚ್, ಖಂಡಿತ ಒಳ್ಳೇದಾಗತ್ತೆ. ಸೊ ಫೈನಲ್ ಇಯರ್ ಬಂದಾಗ ಪ್ರಾಜೆಕ್ಟ್ ಯಾವ ರೀತಿ ಪಿಕ್ ಮಾಡ್ತಾರೆ, ಇಂಟರ್ನ್ಶಿಪ್ ಎಲ್ಲಿ ಮಾಡ್ತಾರೆ ಅನ್ನೋದ್ರ ಮೇಲೆ ಆಪರ್ಚುನಿಟಿ ಕ್ರಿಯೇಟ್ ಆಗುತ್ತೆ ಸರ್. ಥ್ಯಾಂಕ್ ಯು ಸರ್, ಕರೆ ಮಾಡಿದ್ದಕ್ಕಾಗಿ. ಸಂತೋಷ್ ಕುಮಾರ್ ಸರ್, ನಿಮ್ನೆ ಕೇಳ್ಬಿಡ್ತೀನಿ. ಇದು ಆಡ್ ಆನ್ ಕ್ವಶನ್ ಅಂತ ಕೇಳಬೇಕು. ಇವಾಗ ಇಂಜಿನಿಯರಿಂಗ್ ಜಾಯ್ನ್ ಆಗಿರ್ತಾರೆ, ಅವರು ಅಕಾಡೆಮಿಕ್ಸ್ ಅಲ್ಲಿ ಆ 4 ವರ್ಷ ಯಾವ ರೀತಿಯಾಗಿರ್ಬೇಕಾಗುತ್ತೆ, ಯಾವ ರೀತಿಯಾಗಿ ಎಕ್ಸೆಲ್ ಮಾಡ್ಕೊಂಡ್ರೆ ಅವ್ರ ಆಪರ್ಚುನಿಟೀಸ್ ಜಾಸ್ತಿ ಆಗುತ್ತೆ, ಅವರು ಇಂಪ್ರೂವ್ ಆಗ್ತಾರೆ? ಮೇಡಮ್, ಆಕ್ಚುಲಿ ಇಂಜಿನಿಯರಿಂಗ್ ಜಾಯ್ನ್ ಆದ ತಕ್ಷಣ ಫಸ್ಟ್ ಇಯರ್ ಅಲ್ಲಿ ಇಟ್ ಇಸ್ ರೆಫರ್ಡ್ ಆಸ್ ಫಿಸಿಕ್ಸ್ ಸೈಕಲ್ ಅಂಡ್ ಕೆಮಿಸ್ಟ್ರಿ ಸೈಕಲ್ ಅಂತ ಇರುತ್ತೆ. ಇಟ್ ಇಸ್ ಕಾಮನ್ ಸಬ್ಜೆಕ್ಟ್. ನೀವು ಯಾವುದೇ ಬ್ರಾಂಚ್ ಸೇರ್ಕೊಂಡ್ರು ಕೂಡ ಎಲ್ಲಾ ಸಬ್ಜೆಕ್ಟ್ ಒಂದೊಂದು ಸಬ್ಜೆಕ್ಟ್ ಇರುತ್ತೆ. ಇಟ್ ವಿಲ್ ಟೇಕ್ ಎಲೆಕ್ಟ್ರಾನಿಕ್ಸ್ ತಗೊಂಡ್ರು ಕೂಡ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್, ಸಿವಿಲ್. ಸೊ ಫಸ್ಟ್ ಇಯರ್ ಇಟ್ಸ್ ಫೌಂಡೇಶನ್ ಕೋರ್ಸ್. 2nd ಇಯರ್ಗೆ ಕೋರ್ ಬ್ರಾಂಚ್ ಎಂಟರ್ ಆಗ್ತಾರೆ. ತುಂಬಾ ಜನ ಸಬ್ಜೆಕ್ಟ್ಸ್ ಓದ್ತಾರೆ, ಒಳ್ಳೆ ಮಾರ್ಕ್ಸ್ ತೆಗಿತಾರೆ, 80-90% ತೆಗಿತಾರೆ. ಬಟ್ ಪ್ಲೇಸ್ಮೆಂಟ್ಸ್ ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ಸ್ಟಪ್ ಆಗ್ತಾರೆ. ರೀಸನ್ ಇಷ್ಟೇ, ಆ ಎಂಟೈರ್ ಜರ್ನಿಲಿ ಇವಾಗ ಎಷ್ಟೊಂದು ಜನ
ಅಂಡರ್ಸ್ಟ್ಯಾಂಡಿಂಗ್ ಎ ಟೆಕ್ನಿಕಲ್ ಸಬ್ಜೆಕ್ಟ್ ಇನ್ ನಾನ್ ಟೆಕ್ನಿಕಲ್ ವೇ ಇಸ್ ಆಲ್ಸೋ ಮ್ಯಾಟರ್ಸ್ ದೇರ್. ಅಂದ್ರೆ ಒಂದು ಸಬ್ಜೆಕ್ಟ್ ನ ಅರ್ಥ ಮಾಡ್ಕೊಳ್ಳೋದು ಯಾವ ರೀತಿ. ಇವಾಗ ನೀವು 4 years ಡಿಗ್ರಿ ಕಂಪ್ಲೀಟ್ ಮಾಡ್ತೀರಾ, ಹೌ ಯು ಕ್ಯಾಲಿಬರ್, ಬಿಕಾಸ್ ಯಾವುದೇ ಕಂಪ್ನಿ ಪಿಕ್ ಮಾಡ್ಬೇಕಾದ್ರೆ 50% ಟೆಕ್ನಿಕಲ್ ಎಬಿಲಿಟಿ ಚೆಕ್ ಮಾಡಿದ್ರೆ ಇನ್ 50% ದಟ್ ಟ್ಯಾಲೆಂಟ್ ನ ಚೆಕ್ ಮಾಡ್ತಾರೆ. ಸೊ ಟು ಬಿ ಫ್ರಾಂಕ್, ಎನಿ ಸಾಫ್ಟ್ವೇರ್ ಕಂಪ್ನಿ ವಿಸಿಟ್ ಮಾಡಿದಾಗ ಅವ್ರಿಗೆ 8th standard 9th standard 10th standard ಮ್ಯಾಥಮೆಟಿಕ್ಸ್ ಕೇಳ್ತಾರೆ. ಸೊ ವಾಟ್ ವಿ ಕಾಲ್ ಆಸ್ ಆಪ್ಟಿಟ್ಯೂಡ್. They want the skill ability of the student, not the technical ability. So how matured enough in that 4 years, ಯಾವ ರೀತಿ ಎಕ್ಸೆಲ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸರ್ ಅರುಣ್ ಕುಮಾರ್ ಸರ್, ಈಗ ಪ್ಲೇಸ್ಮೆಂಟ್ಸ್ ಬಗ್ಗೆ ಹೇಳೋದಾದ್ರೆ ನೀವೇ ಹೇಳ್ತಿದ್ರಿ ಇಂಡಿಯಾಲಿ ಪ್ಲೇಸ್ಮೆಂಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಸೊ ಮಕ್ಕಳು ಪ್ಲೇಸ್ಮೆಂಟ್ಸ್ ಬಗ್ಗೆ ಯೋಚನೆ ಮಾಡೋದಕ್ಕೆ ಮುಂಚೆ ಅವ್ರು ಯಾವ ರೀತಿಯಾಗಿ ದಾರಿ, ಅವ್ರ ಸರ್ ಹೇಳಿದ್ರು ಫಸ್ಟ್ ಡೆಸ್ಟಿನಿ ಬಗ್ಗೆ ಯೋಚನೆ ಮಾಡಬೇಡಿ, ಹೋಗೋ ದಾರಿ ಬಗ್ಗೆ ಯೋಚನೆ ಮಾಡಿ ಅಂತ. ಸೊ ನೀವೇನ್ ಹೇಳ್ತೀರಾ ಈ ಒಂದು ಜರ್ನಿ ಬಗ್ಗೆ? ನನ್ನ ಪ್ರಕಾರ ಏನು ಅಂತಂದ್ರೆ, ಹುಡುಗರು PG ಮಾಡುವಾಗ್ಲೇ, UG ಮಾಡುವಾಗ್ಲೇನೆ ಎಷ್ಟೋ ಜನಕ್ಕೆ ಒಂದು ಡ್ರೀಮ್ ಕಂಪನಿ ಅಂತ ಇರುತ್ತೆ. ಆ ಡ್ರೀಮ್ ಕಂಪನಿ ಬಗ್ಗೆ ಅಲ್ಲಿ ಆ ಕಂಪನಿನಲ್ಲಿ ಯಾವ ರೀತಿ ಸ್ಕಿಲ್ ಸೆಟ್ಸ್ ಬೇಕು ಎಂಬುದನ್ನ ಮುಂಚೆನೆ ಅವರು ಅರ್ಥ ಮಾಡ್ಕೊಂಡಿದ್ರೆ ಡಿಗ್ರಿ ಮಾಡುವಾಗ್ಲೇನೆ ಅದನ್ನ ಬೆಳೆಸ್ಕೊಂಡು ಹೋದ್ರೆ ಅವರು PG ಮಾಡ್ಕೊಂಡು ಆಚೆ ಬರೋಷ್ಟರಲ್ಲಿ ಅದೇ ಡ್ರೀಮ್ ಕಂಪ್ನಿಗೆ ಸೇರ್ಬೋದು. ಎಷ್ಟೋ ಜನಕ್ಕೆ ಇರ್ತದೆ, ನಾ ವಿಪ್ರೋನ ಸೇರ್ಬೇಕು, ನಾ ಇನ್ಫೋಸಿಸ್ ಸೇರ್ಬೇಕು, ಆ ತರದ್ದು ಎಷ್ಟೋ ಇರ್ತದೆ. ಇಂಥ ಕಾಲೇಜಲ್ಲೇ ಓದ್ಬೇಕು ಅಂತ ಅನ್ನೋ ತರ ಹೇಗೆ ಡ್ರೀಮ್ ಇರ್ತದೋ ಹಾಗೆ ಅದೇ ರೀತಿ ಇಂಥ ಕಂಪ್ನಿಗೆ ಸೇರ್ಬೇಕು ಅಂತ ಇರ್ತದೆ. ಬಟ್ ಇಟ್ ಈಸ್ ಅವೈಲಬಲ್. ಅದಲ್ದೇನೆ ಈಗ ಕಾಲೇಜು ಕೊಡೋದು ನಾಲೆಜ್ ಒಂದು ರೀತಿ ಆದ್ರೆ, ಇನ್ನೂ ಒಂದು ಅವೈಲಬಲ್ ಇವಾಗ ಬೇರೆ ಕಡೆ ಆಚೆ ನೆಟ್ನಲ್ಲಿ, ಇಂಟರ್ನೆಟ್ನಲ್ಲಿ ಮೂಕ್ ಕೋರ್ಸಸ್ ಅಂತ ಇದೆ. ಓಕೆ, MOOC ಅಂತ ಹೇಳಿ ಮೂಕ್ ಕೋರ್ಸಸ್ ಅಂತ ಇದೆ. ಈಗ ಕೋರ್ಸೆರಾ ಅಂತ ಒಂದು ವೆಬ್ಸೈಟ್ ಇದೆ ಅನ್ಕೊಳ್ಳಿ, ಅಲ್ಲಿ ಹೋಗಿ ನೀವು ರಿಜಿಸ್ಟರ್ ಮಾಡಿದ್ರೆ ದೇರ್ ಆರ್ ಥೌಸಂಡ್ಸ್ ಅಂಡ್ ಥೌಸಂಡ್ಸ್ ಆಫ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, ಎಲ್ಲ ಖಂಡಿತವಾಗ್ಲೂ ಫ್ರೀ ಇದೆ. ಅದು ಟಾಪ್ ಯೂನಿವರ್ಸಿಟೀಸ್, ಆಕ್ಸ್ಫರ್ಡ್, ಸ್ಟ್ಯಾನ್ಫರ್ಡ್, MIT ಇಂದ ಹಿಡಿದು ದೊಡ್ಡ ದೊಡ್ಡ ಯೂನಿವರ್ಸಿಟಿ ಕೋರ್ಸಸ್ಗಳು, ಎಷ್ಟೋ ಕೆಲವು ಕೋರ್ಸಸ್ ಐದರ್ ಫ್ರೀ ಇದೆ, ಇಲ್ಲ ತುಂಬಾ ನಾಮಿನಲ್ ಅಮೌಂಟ್ ನಲ್ಲಿ ಆ ಕೋರ್ಸ್ಗಳು ಮಾಡ್ಕೋಬಹುದು ಅಂತ ಇದೆ. ಆ ಕೋರ್ಸ್ ನ ಖಂಡಿತವಾಗ್ಲೂ ಹುಡುಗರು ಮಾಡ್ಕೋಬೇಕು. ಅದನ್ನ ನಾವು ಇನ್ಸ್ಟಿಟ್ಯೂಟ್ ನವರೇ ಹೇಳಬೇಕು, ನಮ್ಮ ಗುರುಗಳೇ ಹೇಳಬೇಕು ಅಥವಾ ಹೀಗೆ ಹೇಳಬೇಕು ಅಂತ ಏನು ಯಾರು ಕಾಯುವಂತ ನೆಸೆಸಿಟಿ. ಅದನ್ನ ಮಾಡಿಕೊಂಡು ಜೊತೆಗೆ ನಿಮ್ಗೆ ಒಳ್ಳೆ ಟೆಕ್ನಿಕಲ್ ನಾಲೆಜು ಅಥವಾ ನಿಮ್ಮ ಮ್ಯಾನೇಜ್ಮೆಂಟ್ ನಾಲೆಜು, ಪೀಪಲ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಬೆಳೆಸ್ಕೋಬೇಕು. ಕಮ್ಯುನಿಕೇಶನ್ ಸ್ಕಿಲ್ಸ್ ತುಂಬಾ ಇಂಪಾರ್ಟೆಂಟ್. ಇಫ್ ಯು ಆರ್ ನಾಟ್ ಏಬಲ್ ಟು ಪುಟ್ ಅಕ್ರಾಸ್ ವಾಟ್ ಯು ಹ್ಯಾವ್ ಇನ್ ಮೈಂಡ್, ಆ ಕಮ್ಯುನಿಕೇಶನ್ ಸ್ಕಿಲ್ ಇರಲಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ನಿಮಗೆ ಕಷ್ಟ ಆಗುತ್ತೆ, ಜಾಬ್ ಸಿಗೋದೇ ಕಷ್ಟ ಆಗುತ್ತೆ. ಯಾಕಂದ್ರೆ ಎಲ್ಲಾ ಕಂಪನಿನಲ್ಲೂ ಅದನ್ನ ಕೇಳ್ತಾರೆ. ಹಾಗಾಗಿ ಇದನ್ನೆಲ್ಲ ಸ್ಕಿಲ್ಸ್ ನ ಮಾಡ್ಕೋಬೇಕು, ಸರ್ಟಿಫಿಕೇಟ್ಗಳನ್ನ ನೀವು ಮಾಡ್ಕೋಬೇಕು, ನಿಮ್ಮ ಜವಾಬ್ದಾರಿಯಿಂದ ನೀವು ಮಾಡ್ಕೋಬೇಕು. ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ಓಕೆ ಸರ್, ಒಬ್ರು ಕಾಲರ್ ಇದ್ದಾರೆ, ಅನಿತಾ ಅಂತ. ಹೆಲೋ, ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ನಿಮ್ ಪ್ರಶ್ನೆ ಏನಿದೆ ಕೇಳಿ. ಅದೇ ನನ್ನ ಮಗಂದು SLC ಆಗಿದೆ, ಅವನ್ಗೆ ಡಿಪ್ಲೊಮಾ ಕೋರ್ಸ್ ಕೊಡ್ತಿದೀವಿ EC ಅಂತ ಹೇಳಿ. ಸೊ ಸುಮಾರು ಜನ ನಮ್ಗೆ ಒಂಥರ ಕನ್ಫ್ಯೂಷನ್ ಮಾಡ್ತಿದ್ರೆ ಮುಂದಕ್ಕೆ ಫ್ಯೂಚರ್ ಇದಾಗಲ್ಲ ಅಂತ, ಅದಕ್ಕೆ ಸರ್ ಹತ್ರ ಮಾತಾಡ್ಬೇಕಿತ್ತು. ನಮಸ್ತೆ ಅಮ್ಮ. ಇವಾಗ ಡಿಪ್ಲೊಮಾದಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಕೊಡ್ಸಿದೀರಾ ಅಲ್ವಾ? ಹೌದು ಸರ್. ತುಂಬಾ ಜನ ಏನಂತಾರೆ ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಶನ್ ಕಷ್ಟ ಸಬ್ಜೆಕ್ಟ್ ಕಂಪೇರ್ ಟು ಅದರ್ ಬ್ರಾಂಚಸ್ ಅಂತಾರೆ. ಅಲ್ಲಿ ಕಷ್ಟ ಅನ್ನೋದಕ್ಕಿಂತ it is about mathematical aspect. Mathematical aspect ಅಂದ್ರೆ something which is not based on remembering aspect. ನೆನ್ಪಿಟ್ಕೊಂಡು ಬರೆಯುವಂಥದ್ದಲ್ಲ, ಅರ್ಥ ಮಾಡ್ಕೊಂಡು ಬರೆಯೋದಿರುತ್ತೆ. ಸೊ ಒಂದ್ಸತಿ ನೀವು ಅರ್ಥ ಮಾಡ್ಕೊಂಡ್ರೆ, ಇವತ್ತು ಡ್ರೈವಿಂಗ್ ಕಲ್ತ್ರೆ ಇನ್ನು 10 ವರ್ಷ ಆದ್ಮೇಲೆ ಕೀ ಕೊಟ್ಟರು ಗಾಡಿ ಓಡಿಸಬಹುದು. ಸೊ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಸ್ ಆಲ್ ಅಬೌಟ್ ದಟ್. ಸೊ ಫ್ಯೂಚರ್ ಚೆನ್ನಾಗಿದೆ. 3 years ಡಿಪ್ಲೊಮಾ ಕೋರ್ಸ್ ಮುಗಿಸಿ ಅದಾದ್ಮೇಲೆ ಈ ಕ್ಯಾನ್ ಜಾಯಿನ್ ಇಂಜಿನಿಯರಿಂಗ್ ಕೋರ್ಸ್ ಫಾರ್ 3 years. ಸೊ 6 years ಅಲ್ಲಿ ಈ ಕ್ಯಾನ್ ಫಿನಿಶ್ ಇಂಜಿನಿಯರಿಂಗ್ ಡಿಗ್ರಿ. ಸೊ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಮಾಡೋದ್ರಿಂದ ಯಾವ ಗೌರ್ಮೆಂಟ್ ಆಪರ್ಚುನಿಟಿ, ಪಬ್ಲಿಕ್ ಸೆಕ್ಟರ್ಲೂ ಆಗಲ್ಲ, ಪ್ರೈವೇಟ್ ಸೆಕ್ಟರ್ ಎರಡು ಕಡೆನೂ ಆಪರ್ಚುನಿಟಿ ಜಾಸ್ತಿ ಇರುತ್ತೆ. ಆಮೇಲೆ ಏನಾದ್ರು ಅಕಸ್ಮಾತ್ ರಿಸರ್ಚ್ ಫೀಲ್ಡ್ ಅಲ್ಲಿ ಹೋಗ್ಬೇಕು ಅನ್ನಂಗಿದ್ರೆ ಖಂಡಿತ ಅದು ಹೆಲ್ಪ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಯಾಕಂದ್ರೆ ನನ್ಗೆ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಸಂತೋಷ್ ಕುಮಾರ್ ಸರ್, ನಿಮ್ನ ಕೇಳ್ತೀನಿ. ಇವಾಗ ಜಾಯ್ನ್ ಆಗ್ತಾರೆ ಇಂಜಿನಿಯರಿಂಗ್ ಅಲ್ಲಿ. ಸೊ ಸ್ಕಿಲ್ ಡೆವಲಪ್ಮೆಂಟ್ ಸರ್ ಹೇಳ್ತಿದ್ರು, ಅದಕ್ಕೆ ಎಷ್ಟು ಗಮನ ಕೊಡಬೇಕಾಗುತ್ತೆ? ಜೊತೆಗೆ ಎಕ್ಸ್ಟ್ರಾ ಕರಿಕ್ಯುಲರ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಇಂಜಿನಿಯರಿಂಗ್ ಲೈಫ್ ಅಲ್ಲಿ? ಇಂಜಿನಿಯರಿಂಗ್ ಲೈಫ್ ಇಟ್ಸ್ ನಾಟ್ ಓನ್ಲಿ ಅಬೌಟ್ ಸ್ಟಡೀಸ್. ಈ ವೃಷ್ಟಾನ ಭೋಜನ ಅಂತೀವಿ. ಓಕೆ, ಊಟ ಅನ್ನ ಸಾಂಬಾರ್ ಎಷ್ಟು ಇಷ್ಟನೋ ಅದೇ ರೀತಿ ಜಂಕ್ ಫುಡ್ ಎಷ್ಟು ಅದನ್ನ ತಿನ್ಬೇಕು, ಎಷ್ಟು ಇದನ್ನ ತಿನ್ಬೇಕು ಅನ್ನೋದು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ದೇ ಹ್ಯಾವ್ ಟು ಬ್ಯಾಲೆನ್ಸ್ ದಿಸ್ 4 years. ಸೊ ಇಂಜಿನಿಯರಿಂಗ್ ಇಸ್ ನಾಟ್ ಓನ್ಲಿ ಅಬೌಟ್ ಸ್ಟಡೀಸ್, ಇಟ್ಸ್ ಅಬೌಟ್ ಎವ್ರಿಥಿಂಗ್. ಬಟ್ ದೇ ಶುಡ್ ಹ್ಯಾವ್ ಎ ಪ್ರಾಪರ್ ಪ್ಲಾನ್. ಅದನ್ನೆಷ್ಟು ತಗೋಬೇಕು, ಇದನ್ನೆಷ್ಟು ತಗೋಬೇಕು. ಡೆಫಿನೆಟ್ಲಿ ದ ಬ್ಯೂಟಿಫುಲ್ ಜರ್ನಿ ಆಫ್ 4 years ದೇ ಕ್ಯಾನ್ ಕಂಪ್ಲೀಟ್. ಒನ್ ಪಾರ್ಟ್. ಸೆಕೆಂಡ್ ಪಾರ್ಟ್ ದಟ್ ಇಸ್ ಹ್ಯಾಡೆಡ್ ಸ್ಕಿಲ್ಸ್ ಅಂತಾರಲ್ಲ, ಐ ಥಿಂಕ್ ನೌ ಯಾರ ಹತ್ರನೂ ಸ್ಮಾರ್ಟ್ ಫೋನ್ಸ್ ಇಲ್ಲ ಅನ್ನಂಗಿಲ್ಲ, ಎಲ್ಲರ ಹತ್ರನೂ ಇದೆ. ಸೊ ಡೆಫಿನೆಟ್ಲಿ. ಸೊ ಫೇಸ್ಬುಕ್, ವಾಟ್ಸ್ಆಪ್ ಹಾಫ್ ಅನ್ ಅವರ್ ಯೂಸ್ ಮಾಡ್ತಾರೆ ಅಂದ್ರೆ 3 ಕ್ವಶನ್ ಅವ್ರ ಹತ್ರ ಯಾವಾಗ್ಲೂ ಇರಬೇಕು. ವೈ, ವೆನ್, ವಾಟ್. ಯಾಕೆ ಓದ್ತಾ ಇದೀವಿ, ಎಲ್ಲಿ ಉಪಯೋಗಕ್ಕೆ ಬರುತ್ತೆ, ಅಟ್ ವಾಟ್ ಟೈಮ್ ಇಟ್ ಕ್ಯಾನ್ ಬಿ ಯೂಸ್. ಅಪ್ಲಿಕೇಶನ್ ತಿಳ್ಕೊಳ್ದಂಗೆ ಏನು ಓದಿದ್ರು ವೇಸ್ಟ್. ಜಸ್ಟ್ ಲೈಕ್ ಮಕ್ಕಿ 2 + 3 5 ಅಂತ ಹೇಳ್ತಾನೆ ಅಂದ್ರೆ
4+5 9 ಅಂತಾನೆ ಹೇಳ್ಬೋದು. ಸೊ ಇಟ್ಸ್ ಅಬೌಟ್ ಹೌ ಯು ಅಂಡರ್ಸ್ಟ್ಯಾಂಡ್ ದ ಥಿಂಗ್ಸ್. ಇಟ್ ಇಸ್ ನಾಟ್ ಅಬೌಟ್ ಓನ್ಲಿ ಸ್ಕೋರಿಂಗ್ ಎ ಮಾರ್ಕ್ಸ್, ಇಟ್ಸ್ ಅಬೌಟ್ ಹೌ ಯು ಅಂಡರ್ಸ್ಟ್ಯಾಂಡ್. ಬಿಕಾಸ್ ಎಷ್ಟೋ ಜನ ಇಂಜಿನಿಯರಿಂಗ್ ಮುಗಿಸಿದ್ದಾರೆ, ಕರೆಂಟ್ ಅಂದ್ರೆ ಫ್ಲೋ ಆಫ್ ಚಾರ್ಜಸ್ ಅಂತಾರೆ, ಡೆಫಿನಿಷನ್ ಹೇಳ್ತಾರೆ. ಬಟ್ ಒಬ್ಬ ನಾನ್ ಟೆಕ್ನಿಕಲ್ಗೆ ಅವ್ರ ತಂದೆಗೆ ಕರೆಂಟ್ ಅಂದ್ರೆ ಫ್ಲೋ ಆಫ್ ಚಾರ್ಜಸ್, ಅಲ್ಲಿ ಮುಟ್ಟಿ ಕರೆಂಟ್ ಬರುತ್ತೆ. ಇಟ್ಸ್ ನಾಟ್ ದಟ್. ಅವ್ನು ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದಾನೆ ಅದ್ರ ಮೇಲೆ ಯು ಕ್ಯಾನ್ ಎಕ್ಸ್ಪ್ಲೈನ್ ದ ಕಾನ್ಸೆಪ್ಟ್. ಸೊ ಎ ಟ್ರೂ ಇಂಜಿನಿಯರ್ ಕ್ಯಾನ್ ಬಿ ಓನ್ಲಿ ಬೈ ಅಂಡರ್ಸ್ಟ್ಯಾಂಡಿಂಗ್ ದ ಥಿಂಗ್ಸ್. ಇಟ್ಸ್ ನಾಟ್ ಓನ್ಲಿ ಸ್ಕೋರಿಂಗ್ ಬೈ ಮಾರ್ಕ್ಸ್. ಓಕೆ, ಎಸ್ ಸರ್. ಲಾಸ್ಟ್ ಸ್ಟೂಡೆಂಟ್ಸ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಲಾಸ್ಟ್ ಕೋಟ್. ಸ್ಟೂಡೆಂಟ್ಸು ನನ್ನ ಪ್ರಕಾರ ಏನು ಅಂತಂದರೆ, ಬರೀ ವಿದ್ಯಾರ್ಜನೆ ಎಂಬುದು ಒಂದೇ ಒಂದು ದೃಷ್ಟಿ ಇಟ್ಕೊಂಡು ಇನ್ಸ್ಟಿಟ್ಯೂಟ್ಗೆ ಸೇರಬೇಡಿ. ನಿಮ್ಮ ಒಂದು ಪರ್ಸನಲ್ ಗೋಲ್ ಏನಿದೆ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ನೀವು ವಿದ್ಯಾರ್ಜನೆ ಮಾಡಿ. ಆವಾಗ ನಿಮ್ಮ ಗೋಲ್ ಅಚೀವ್ ಮಾಡೋದಕ್ಕೆ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಆಮೇಲೆ ನೀವು ಖಂಡಿತವಾಗ್ಲೂ ಅದನ್ನು ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಇಬ್ರು ಭಾಗವಹಿಸಿ ಕೋರ್ಸಸ್ ಬಗ್ಗೆ ಆಗಿರ್ಬೋದು, ಇಂಜಿನಿಯರಿಂಗ್ ಲೈಫಲ್ಲಿ ಯಾವ ಪ್ಲಾನ್ಡ್ ಅಂಡ್ ಪ್ರಿಪೇರ್ಡ್ ಆಗಿರ್ಬೇಕಾಗುತ್ತೆ ಅಂತ ಇಬ್ರು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು ಇಬ್ಬರಿಗೂ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಮಾರ್ಗದರ್ಶಿ ವಿಶೇಷ ಕಾರ್ಯಕ್ರಮ. ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಟಿವಿ.